ಶಾಂತಿ. ಮುರಳಿಯ ದಿನಾಂಕ 6/5/2022. मीठे बच्चे, तुम ब्राह्मणों को ईश्वर की गोद मिली है. तुम्हें नशा रहना चाहिए. बाप ने इस तन द्वारा हमें अपना बनाया है. ಮಧುರ ಮಕ್ಕಳೇ, ನೀವು ಬ್ರಾಹ್ಮಣರಿಗೆ ಈಶ್ವರನ ಮಡಿಲು ಸಿಕ್ಕಿದೆ. ನಿಮಗೆ ನಶೆ ಇರಬೇಕೋ? ಶಿವ ಪರಮಾತ್ಮ ಬಂದು ಬ್ರಹ್ಮಾರವರ ದೇಹದ ಮೂಲಕ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಪ್ರಶ್ನೆ: बाप ने कौन सा दिव्य कर्तव्य किया जिस कारण उनकी इतनी महिमा गाई हुई है? ತಂದೆ ಯಾವ ದಿವ್ಯ ಕರ್ತವ್ಯವನ್ನು ಮಾಡಿದ್ದಾರೆ, ಆ ಕಾರಣದಿಂದ ಅವರಿಗೆ ಇಷ್ಟೊಂದು ಮಹಿಮಾ ನಡೀತಾ ಇದೆ. पतितों को पावन बनाना, सभी मनुष्यों को माया रावण की जंजीरों से छुड़ाना, यह दिव्य कर्तव्य एक बाप ही करते हैं. ಪತಿತರನ್ನು ಪಾವನ ಮಾಡುವುದು, ಸರ್ವ ಮನುಷ್ಯರನ್ನು ಮಾಯೆ ಅಥವಾ ರಾವಣನ ಬಂಧನದಿಂದ ಬಿಡಿಸುವುದು, ಈ ದಿವ್ಯ ಕರ್ತವ್ಯ ತಂದೆ ಒಬ್ಬರೇ ಮಾಡ್ತಾರೆ. बेहद के बाप से बेहद सुख का वर्षा मिलता है, जो फिर आधा कल्प चलता है. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಸಿಗ್ತದೆ. ಅದು ಅರ್ಧ ಕಲ್ಪದವರೆಗೆ ನಮ್ಮ ಜೊತೆಗೇ ಇರ್ತದೆ. सतयुग में है गोल्डन जुबली, त्रेता में है सिल्वर जुबली. वह सतो प्रधान, वह सतो. ಸತ್ಯಯುಗ ಅಂದರೆ ಸುವರ್ಣ ಮಹೋತ್ಸವ, ತ್ರೇತಾಯುಗ ಅಂದರೆ ಬೆಳ್ಳಿ ಮಹೋತ್ಸವ. ಸತ್ಯಯುಗ ಸಂಪೂರ್ಣ ಸತೋ ಪ್ರಧಾನ, त्रेतायुग सतो सामान्य. दोनों को ही सुखधाम कहा जाता है. ऐसे सुखधाम की स्थापना बाप ने की, इसलिए उनकी महिमा गाई जाती है. ಎರಡೂ ಯುಗಗಳಿಗೆ ಸುಖಧಾಮ ಅಂತ ಹೇಳಲಾಗ್ತದೆ. ಅಂತಹ ಸುಖಧಾಮದ ಸ್ಥಾಪನೆ ಪರಮಾತ್ಮ ಬಂದು ಮಾಡ್ತಾರೆ. ಅದಕ್ಕಾಗಿ ಅವನ ಮಹಿಮೆ ಅಪರಂಪಾರ ಇದೆ. ಗೀತ್. इंसाफ का मंदिर है ये, भगवान का घर है. ನ್ಯಾಯ ಮಂದಿರ ಇದಾಗಿದೆ, ಶಿವನ ನ್ಯಾಯಾಲಯ ಇದಾಗಿದೆ. ಭಗವಂತನ ಮನೆಯಲ್ಲಿ ನ್ಯಾಯ ಅನ್ಯಾಯದ ಫಲ ಅವಶ್ಯವಾಗಿ ಸಿಕ್ಕೇ ಸಿಗ್ತದೆ. ಅನ್ಯಾಯಕ್ಕೆ ಶಿಕ್ಷೆ, ನ್ಯಾಯಕ್ಕೆ ಪದಮದಷ್ಟು ಫಲ ಸಿಗ್ತದೆ. बाप और दादा मिल करके बच्चों को समझाते ओम शांति. बाप दादा ಇಬ್ಬರೂ ಸೇರಿ ಮಕ್ಕಳಿಗೆ ಓಂ ಶಾಂತಿ ಅಂತ ಹೇಳ್ತಾರೆ. कभी बाप समझाते, कभी दादा समझाते, क्योंकि यह शरीर दादा का भी घर है. परमात्मा रहते हैं परम धाम में. जरूर कोई समय में उनका यह भारत ही घर होता है. तब तो शिवरात्रि मनाई जाती है. ಈ ಮುರಳಿಯಲ್ಲಿ ಒಮ್ಮೊಮ್ಮೆ ಶಿವಬಾಬಾ ಜ್ಞಾನ ತಿಳಿಸ್ತಾರೆ,
ಒಮ್ಮೊಮ್ಮೆ ಬ್ರಹ್ಮ ಬಾಬವರು ಸಹ ತಮ್ಮ ಅನುಭವಗಳನ್ನು ತಿಳಿಸ್ತಾರೆ ಅಥವಾ ಜ್ಞಾನನೂ ತಿಳಿಸ್ತಾರೆ. ಏಕೆಂದರೆ ಇಬ್ಬರಿಗೂ ಮನೆ ಒಂದೇ ಆಗಿದೆ. ಈ ದೇಹ ಬ್ರಹ್ಮ ತಂದೆಯ ಮನೆ ಆಗಿದೆ. ಪರಮಧಾಮ ಪರಮಾತ್ಮನ ಮನೆಯಾಗಿದೆ. ಸಂಗಮ ಯುಗದಲ್ಲಿ ಬ್ರಹ್ಮರವರ ದೇಹ ಆ ನಿರಾಕಾರ ಶಿವನಿಗೆ ಬಾಡಿಗೆ ಮನೆಯಾಗಿದೆ. ಆದರೆ ಒಂದು ಸಮಯದಲ್ಲಿ ಪರಮಾತ್ಮ ಈ ಸೃಷ್ಟಿಗೆ ಬಂದಾಗ ಈ ಭಾರತ ಅವನ ಮನೆ ಆಗ್ತದೆ. ಆದ್ದರಿಂದ ಭಾರತದಲ್ಲಿ ಶಿವರಾತ್ರಿಯ ಆಚರಣೆ ಮಾಡ್ತಾರೆ. भारत में ही उनका आना होता है. शिव के मंदिर भी बहुत है. पतितों को पावन बनाने, सभी मनुष्यों को माया रावण की जंजीरों से छुड़ाने उनका आना होता है. ಪರಮಾತ್ಮ ಭಾರತ ದೇಶದಲ್ಲಿ ಬರ್ತಾನೆ ಪತಿತರನ್ನು ಪಾವನ ಮಾಡಲಿಕ್ಕಾಗಿ, ರಾವಣನ ಬಂಧನದಿಂದ ಬಿಡಿಸ್ಲಿಕ್ಕಾಗಿ ಬಂದು ಆ ದಿವ್ಯ ಕರ್ತವ್ಯ ಮಾಡ್ತಾನೆ. ಅದಕ್ಕಾಗಿ ಭಾರತದಲ್ಲಿ ಶಿವನ ಮಹಿಮೆ ಹೆಚ್ಚಿನ ರೂಪದಲ್ಲಿ ಮಾಡಲಾಗ್ತದೆ. ಶಿವನ ಮಂದಿರಗಳು ಸಹ ಭಾರತದಲ್ಲಿ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಇವೆ. अब रावण राज्य है. रावण को जलाते भी भारत में है. शिवरात्रि और कृष्ण जयंती भी भारत में मनाते. ರಾವಣ ರಾಜ್ಯ ಭಾರತದಲ್ಲಿ ಇದೆ. ಅದಕ್ಕಾಗಿ ರಾವಣನನ್ನು ಭಾರತದಲ್ಲಿನೇ ಸುಡುತ್ತಾರೆ. ಶಿವರಾತ್ರಿ ಕೃಷ್ಣನ ಜಯಂತಿಯೂ ಸಹ ಭಾರತದಲ್ಲಿ ಆಚರಿಸ್ತಾರೆ. ಅಂದರೆ ಶಿವ ಪರಮಾತ್ಮ ಬರೋದು ಭಾರತದಲ್ಲಿ, ಕೃಷ್ಣ ಬರೋದು ಭಾರತದಲ್ಲಿ, ರಾವಣ ರಾಜ್ಯನೂ ಭಾರತದಲ್ಲಿನೇ ಇರ್ತದೆ. रावण का राज्य आधा कल्प चलता, फिर बाप आते. एक ही बार पावन बना देते, फिर आते ही नहीं. ಅರ್ಧ ಕಲ್ಪದಿಂದ ರಾವಣ ರಾಜ್ಯ ನಡೀತದೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ ಆದಾಗ ಪರಮಾತ್ಮ ಪಾವನ ಮಾಡಲಿಕ್ಕಾಗಿ ಬರ್ತಾನೆ. ಒಂದು ಸಲ ಬಂದು ಪಾವನ ಮಾಡಿಬಿಟ್ರೆ ಮುಂದಿನ ಸಂಗಮ ಯುಗದವರೆಗೂ ಮತ್ತೆ ಪರಮಾತ್ಮ ಈ ಸೃಷ್ಟಿಗೆ ಬರೋದಿಲ್ಲ. ಬಾಪ್ ಕಾ ನಾಮ ಭಿ ಪ್ರಸಿದ್ಧ है. जरूर कोई दिव्य कर्तव्य किया है, तब तो उनका नाम है. स्वर्ग और नर्क यह नाम भी भारत पर ही पड़ा है. ಭಾರತದ ಹೆಸರು ಪ್ರಸಿದ್ಧಿಯಾಗಿದೆ. ಅವನು ಮಾಡುವಂಥ ದಿವ್ಯ ಕರ್ತವ್ಯದ ಮಹಿಮೆನೂ ಸಾಕಷ್ಟು ಇದೆ. ಹಾಗೂ ಅವನ ಹೆಸರು ಪ್ರಸಿದ್ಧಿಯಾಗಿದೆ. ಸ್ವರ್ಗ ನರ್ಕ ಅನ್ನೋದು ಸಹ ಭಾರತದಲ್ಲಿನೇ ಇರ್ತದೆ. भारत 5000 वर्ष पहले स्वर्ग था. परिस्थान कहा जाता था, तो जरूर बाप से वह वर्षा मिला है. ಈ ಭಾರತನೇ 5000 ವರ್ಷಗಳ ಹಿಂದೆ ಸ್ವರ್ಗ ಇತ್ತು, ಪರಿಸ್ಥಾನ ಇತ್ತು. ಅಂದರೆ ಆ ಆಸ್ತಿಯನ್ನು ತಂದೆಯಿಂದನೇ ನಮಗೆ ಸಿಕ್ಕಿತ್ತು. ಬಾಪ್ ಅಕ್ಷರ ಬಹುತ್ ಮೀಠಾ ಲಗ್ತಾ ಹೈ. ತಂದೆ ಎಂಬ ಅಕ್ಷರ ಬಹಳ ಸಿಹಿ ಇದೆ ಅಂತ ಹೇಳ್ತಾರೆ ಬಾಪ್. ಬಹಳ ಮಧುರವಾಗಿದೆ. ಉನ್ಸೆ ಹಿ ಬೇಹದ್ ಸುಖ ಕಾ ವರ್ಸಾ ಮಿಲ್ತಾ. ಜಿಸ್ಕಿ ಗೋಲ್ಡನ್ ಜುಬ್ಲಿ ಸಿಲ್ವರ್ ಜುಬ್ಲಿ ಮನಾತೆ. ಸಂಗಮ ಯುಗದಲ್ಲಿ ಮಧುರಾತಿ ಮಧುರ ತಂದೆಯಿಂದ ನಮಗೆ ಸ್ವರ್ಗದ ಮಧುರ ಆಸ್ತಿ ಸಿಗ್ತದೆ, ಸುಖದ ಆಸ್ತಿ ಸಿಗ್ತದೆ. ಆ ಆಸ್ತಿಯ ಸುವರ್ಣ ಮಹೋತ್ಸವ ಸತ್ಯಯುಗದಲ್ಲಿ ಮಾಡ್ತೇವೆ ಮತ್ತು
ಸಿಲ್ವರ್ ಜುಬ್ಲಿ ಬೆಳ್ಳಿ ಮಹೋತ್ಸವ ತ್ರೇತಾಯುಗದಲ್ಲಿ ಮಾಡ್ತೇವೆ. सतयुग को गोल्डन जुबली, त्रेता को सिल्वर जुबली कहते. वह सतो प्रधान, वह सतो. नंबर 1 है सूर्यवंशी, सेकंड नंबर है चंद्रवंशी. दोनों को मिलाकर सुखधाम कहा जाता है. सत्ययुग ಅಂದರೆ ಗೋಲ್ಡನ್ ಜುಬ್ಲಿ, ತ್ರೇತಾಯುಗ ಅಂದರೆ ಸಿಲ್ವರ್ ಜುಬ್ಲಿ. ಎರಡು ಯುಗಗಳಿಗೆ ಸೇರಿಸಿ ಸುಖಧಾಮ ಅಂತ ಹೇಳಲಾಗ್ತದೆ. बाप इस भारत खंड में आते तो भारत को पावन बनाते. फिर जब भक्ति शुरू होती तो कलाएं कमती होती जाती है. ಪರಮಾತ್ಮ ಈ ಭಾರತ ಖಂಡದಲ್ಲಿ ಬಂದು ಎಲ್ಲರನ್ನೂ ಪಾವನ ಮಾಡ್ತಾನೆ. ದ್ವಾಪರ ಯುಗದಿಂದ ಆ ಪವಿತ್ರತೆ ಶಕ್ತಿ ಕಡಿಮೆ ಆದಾಗ ಭಕ್ತಿ ಪ್ರಾರಂಭ ಆಗ್ತದೆ. ಕಲೆಗಳು ಕಡಿಮೆ ಆಗ್ತಾ ಬರ್ತವೆ. सब भक्त बन जाते. साधु भी साधना करते हैं बाप को पाने के लिए. ಎಲ್ಲರೂ ಭಕ್ತರಾಗಿ ಬಿಡ್ತಾರೆ. ಸಾಧು ಸಂತರು ಸಹ ಆ ಪರಮಾತ್ಮನನ್ನು ಪಡಿಲಿಕ್ಕಾಗಿ ಭಕ್ತಿ ಮಾಡ್ತಾರೆ. आधा कल्प भक्ति करते बाप को पाने के लिए. जब वह समय पूरा होता तो फिर बाप आकर भक्तों को सुखी बनाते. ಭಕ್ತಿಯ ಸಮಯ ಯಾವಾಗ ಮುಗೀತದೆ ಆಗ ಪರಮಾತ್ಮ ತಂದೆ ಬಂದು ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡ್ತಾನೆ, ಸರ್ವರಿಗೂ ಸುಖಿಯನ್ನಾಗಿ ಮಾಡ್ತಾನೆ. सतयुग में सुख शांति संपत्ति सब है. कभी अकाले मृत्यु नहीं होती, कभी रोते पीटते नहीं. ಸತ್ಯಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇರ್ತದೆ. ಅಲ್ಲಿ ಅಕಾಲಿಕ ಮರಣ ಇರೋದಿಲ್ಲ. ಯಾರು ಅಳೋದಿಲ್ಲ, ಜಗಳ ಮಾಡೋದಿಲ್ಲ, ಹೊಡೆಯೋದಿಲ್ಲ, ಬಡಿಯೋದಿಲ್ಲ. यह कौन समझाते? ಬೇಹದ್ ಕಾ ಬಾಪ್. ಇದನ್ನು ಯಾರು ತಿಳಿಸ್ಕೊಡ್ತಾ ಇದ್ದಾರೆ? ಬೇಹದ್ದಿನ ತಂದೆಯಾದಂತಹ ಶಿವ ಬಾಬಾ ತಿಳಿಸ್ತಾ ಇದ್ದಾರೆ. ಕಲಿಯುಗ ಹೇ ಅಂಧಿಯಾರ, ಭಕ್ತಿ ಮಾರ್ಗ ಕಿ ಠೋಕರೆ ಖಾತೆ ರಹತೆ. ಕಲಿಯುಗ ಅಂದರೇನೆ ಅಂಧಕಾರದ ಯುಗ. ಇಲ್ಲಿ ಭಕ್ತಿ ಮಾಡೋರು ಸಹ ಸಾಕಷ್ಟು ಪೆಟ್ಟುಗಳನ್ನು ತಿಂತಾ ಇರ್ತಾರೆ. ಸ್ವರ್ಗ ಮೇ ದುಃಖ ಕಿ ಬಾತ್ ನಹಿ, ಸಬ್ ಸುಖಿ ರಹತೆ ಹೈ. ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಹೈ. ಯಥಾ ರಾಜಾ ರಾಣಿ ತಥಾ ಪ್ರಜಾ ಸಬ್ ಸುಖಿ ಥೆ. ಉಸ್ಕೋ ಗೋಲ್ಡನ್ ಏಜ್ ಕಹಾ ಜಾತಾ ಹೈ. ಆದರೆ ಸತ್ಯಯುಗ ಸುಖಧಾಮದಲ್ಲಿ ಲಕ್ಷ್ಮೀ ನಾರಾಯಣ ಮತ್ತು ಪ್ರಜೆಗಳಿಗೆ ಸುಖನೇ ಸುಖ ಇತ್ತು ಅಂತ ಹೇಳ್ತಾರೆ ಬಾಬಾ. वल्लभाचारी वैष्णव लोग भी समझते हैं कि सतयुग में लक्ष्मी नारायण का राज्य था. ಇದನ್ನು ವಲ್ಲಭಾಚಾರಿ ಪಂಥದವರು ಒಪ್ಕೊಳ್ತಾರೆ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಅಂತ. सतयुग से लेकर जो चक्र में आते हैं उनके ही 84 जन्म होंगे. बच्चों को समझाया है कि यह झाड़ है, सब पत्ते इकट्ठे नहीं आते. आदि सनातन देवता धर्म पहले एक ही था, उनको हिंदू नहीं कहेंगे. ಬಾಬಾ ತಿಳಿಸ್ತಾರೆ, ಇದು ಚಕ್ರ, ಇದು ವೃಕ್ಷ. ಎಲ್ಲ ಎಲೆಗಳು ಒಂದೇ ಸಮಯಕ್ಕೆ ಬರೋದಿಲ್ಲ. ಮೊದಲು ಸತ್ಯಯುಗದಲ್ಲಿ ಕೇವಲ ಒಂದೇ ಧರ್ಮ ಇತ್ತು, ಆದಿ ಸನಾತನ ದೇವತಾ ಧರ್ಮ. ಅವರಿಗೆ ಹಿಂದೂಗಳು ಅಂತ ಹೇಳ್ತಿರಲಿಲ್ಲ. ದೇವತಾಯೇ ಸರ್ವಗುಣ ಸಂಪನ್ನ 16 कला संपूर्ण गाए जाते. जो उनके पुजारी है वह जरूर उसी धर्म के होने चाहिए. क्रिश्चियन क्राइस्ट को याद करते,
तो उस धर्म के हैं ना। फिर भारतवासियों ने अपने देवता धर्म का नाम क्यों गुम कर दिया? ಕ್ರಿಶ್ಚಿಯನ್ನರು ಕ್ರಿಸ್ತನನ್ನು ನೆನಪು ಮಾಡ್ತಾರೆ. ಹಾಗಾದರೆ ದೇವತೆಗಳನ್ನು ನೆನಪು ಮಾಡೋರು, ಪೂಜೆ ಮಾಡೋರು ದೇವತೆಗಳು ಆಗಿರಬೇಕಿತ್ತು. ದೇವತಾ ಧರ್ಮ ಅಂತ ಹೇಳ್ಕೋಬೇಕಿತ್ತು. ಆದರೆ ಭಾರತೀಯರು ತಮ್ಮ ಧರ್ಮವನ್ನೇ ಮರ್ತಿದ್ದಾರೆ. ತಮಗೆ ತಾವು ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಹಮ್ ಹಿ ದೇವತಾ ಥೇ, हम जन्म मरण में आते हैं, देवता क्षत्रिय बनते, 84 जन्म लेते, अंत्य में आकर शूद्र बनते. ಈಗ ನಮಗೆ ತಿಳಿತು, ನಾವೇ ದೇವತೆಗಳಾಗಿದ್ವಿ, ಜನನ ಮರಣದಲ್ಲಿ ಬಂದು ಕ್ಷತ್ರಿಯ ಆದ್ವಿ. 84 ಜನ್ಮಗಳನ್ನು ಪಡಿತಾ ಕೊನೆಗೆ ಶೂದ್ರ ಆಗಿಬಿಟ್ಟಿದ್ವಿ. ಶೂದ್ರ ಸೆ ಫಿರ್ ಬ್ರಾಹ್ಮಣ ಬನನಾ ಪಡೇಗ. ಈಗ ಶೂದ್ರರಿಂದ ಮತ್ತೆ ಬ್ರಾಹ್ಮಣ ಆಗಬೇಕು. ಬ್ರಾಹ್ಮಣ ಬಂತೆ ಹೇ ಬ್ರಹ್ಮಾ ಕಿ ಔಲಾದ್. ಸಭಿ ಆತ್ಮಾಯೇ ವಾಸ್ತವ ಮೇ ಶಿವ ಕಿ ಔಲಾದ್ ತೋ ಹೈ ಹಿ. ಬ್ರಾಹ್ಮಣರು ಅಂದರೆ ಬ್ರಹ್ಮಾಮುಖ ವಂಶಾವಳಿಗಳು, ಬ್ರಹ್ಮನ ಮಕ್ಕಳು. ಆತ್ಮಿಕ ಸ್ವರೂಪದಿಂದ ನಾವೆಲ್ಲರೂ ಶಿವನ ಮಕ್ಕಳು. ಆತ್ಮಿಕ ರೂಪದಲ್ಲಿ ಶಿವನ ಮಕ್ಕಳು, ಸಾಕಾರದಲ್ಲಿ ಬ್ರಹ್ಮನ ಮಕ್ಕಳು ಅಂದ್ಕೊಂಡಾಗ ಬ್ರಾಹ್ಮಣರು ಅಂತ ನಮಗೆ ಹೇಳಲಾಗ್ತದೆ. ಬಾಪ್ ಆತೆ ಹೇ ಸ್ವರ್ಗ ಕಿ ಸ್ಥಾಪನಾ ಕರ್ನೆ, ನई दुनिया का वारिस बनाते हैं, अब बुद्धि से बच्चों को काम लेना है. ತಂದೆ ಬಂದಿದ್ದಾರೆ ಬ್ರಹ್ಮ ಮತ್ತು ಬ್ರಾಹ್ಮಣರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕಾಗಿ. ಆ ಹೊಸ ಪ್ರಪಂಚಕ್ಕೆ ನೀವು ಅಧಿಕಾರಿಗಳಾಗಬೇಕು. ಹೊಸ ಪ್ರಪಂಚದ ರಾಜ್ಯ ಭಾಗ್ಯವನ್ನು ಆಸ್ತಿಯಲ್ಲಿ ಪಡ್ಕೋಬೇಕು. ಈಗ ನೀವು ಮಕ್ಕಳು ನಿಮ್ಮ ಬುದ್ಧಿಯಿಂದ ಕೆಲಸ ಮಾಡಬೇಕು. ಈ ಜ್ಞಾನವನ್ನು ಅರ್ಥ ಮಾಡ್ಕೋಬೇಕು. वह नई दुनिया थी, फिर कैसे बनेगी? अब पुरानी दुनिया है. ಒಂದು ಕಾಲಕ್ಕೆ ಭಾರತ ಹೊಸ ಭಾರತ ಆಗಿತ್ತು, ಈಗ ಹಳೆ ಭಾರತ ಆಗಿದೆ. ಮತ್ತೆ ಹೊಸ ಭಾರತ ಬರುವುದು ಹೇಗೆ, ಯಾವಾಗ? ಗಾಂಧಿ भी गाते थे, नया राम राज्य नया भारत हो. अब वह ಸ್ಥಾಪನ हो रहा है. ಗಾಂಧೀಜಿಯವರು ಸಹ ಕನಸನ್ನು ನೋಡಿದರು. ಹೊಸ ಭಾರತ, ಹೊಸ ರಾಜ್ಯ ಬರಲಿ ಅಂತ ಬಯಸಿದರು. ಭಾರತದಲ್ಲಿ ರಾಮರಾಜ್ಯ ಬರಲಿ ಅಂತ ಹೇಳ್ತಿದ್ರು. ಆ ರಾಮರಾಜ್ಯದ ಸ್ಥಾಪನೆ ಈಗ ಆಗ್ತಿದೆ. तुम ब्राह्मणों को ईश्वरीय गोद मिली प्रैक्टिकल में. ऐसे सब कहते रहते हैं कि ओ गॉड फादर रहम करो, परंतु इस समय बाप ने आकर इस तन द्वारा तुमको अपना बनाया है. ನೀವು ಬ್ರಾಹ್ಮಣರಿಗೆ ಮಾತ್ರ ಈಶ್ವರನ ಮಡಿಲು ಸಿಕ್ಕಿದೆ. ಬೇಹದ್ದಿನ ತಂದೆ ಬಂದು ಪ್ರತ್ಯಕ್ಷವಾಗಿ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಉಳಿದವರು ಬರೇ ಹಾಡ್ತಾ ಇದ್ದಾರೆ, ಹೇ ಭಗವಂತ ಬಂದು ದಯೆ ತೋರಿಸು, ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಮಾಡ್ಕೋ ಅಂತ ಹಾಡ್ತಿದ್ದಾರೆ. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ಶಿವಬಾಬಾ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಕಲಿಯುಗಿ ಬ್ರಾಹ್ಮಣ ಮುಖ ಕಿ ಸಂತಾನ, हम ब्रह्मा मुख वंशावली. प्रजापिता ब्रह्मा ठहरा तब तो इतने बच्चे पैदा करेंगे. यह है मुख वंशावली. ಬ್ರಹ್ಮ ತಂದೆಗೆ ಪ್ರಜಾಪಿತ ಅಂತ ಹೇಳ್ತಾರೆ.
ಅಂದ ಮೇಲೆ ಅಷ್ಟೊಂದು ಮಕ್ಕಳನ್ನು ಬ್ರಹ್ಮ ಮುಖದಿಂದ ಶಿವಬಾಬಾ ಹುಟ್ಟಿಸ್ತಾರೆ. ನಾವೆಲ್ಲರೂ ಆ ಬ್ರಹ್ಮ ತಂದೆಯ ಮುಖ ವಂಶಾವಳಿ ಆಗಿದ್ದೇವೆ. ನಮಗೆ ಪ್ರಜಾಪಿತ ಬ್ರಹ್ಮ ಬಾಬಾ ಆಗಿದ್ದಾರೆ. परमात्मा ने अडॉप्ट किया ब्रह्मा मुख द्वारा, तो गोया वह माता भी हो गई. ಪರಂಪಿತ ಪರಮಾತ್ಮ ಬ್ರಹ್ಮ ಮುಖದಿಂದ ನಮ್ಮನ್ನು ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ, ದತ್ತು ಮಾಡಿಕೊಂಡಿದ್ದಾರೆ. ಬ್ರಹ್ಮ ಮುಖದಿಂದ ಜ್ಞಾನ ಹೇಳಿ ಹೊಸ ಜನ್ಮ ಕೊಟ್ಟಿದ್ದಾರೆ. ಅಂದ ಮೇಲೆ ಬ್ರಹ್ಮ ಬಾಬಾ ನಮಗೆ ತಾಯಿನೂ ಆಗ್ತಾರೆ. ಸಮಜ್ನೆ ಕಿ ಬಾತೆ, ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಜ್ಞಾನ ಸಾಗರ್ ಏಕ ಬಾಪ್ ಹೈ, ಜ್ಞಾನ ಸೇ ಸದ್ಗತಿ ಅರ್ಥಾತ್ ದಿನ್ ಹೋತಾ ಹೈ. ಜ್ಞಾನ ಸಾಗರ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಜ್ಞಾನದಿಂದ ಸದ್ಗತಿ ಅಂದರೆ ಹಗಲು ಪ್ರಾರಂಭವಾಗ್ತದೆ. ಅಜ್ಞಾನ ಸೇ ರಾತ್ ಹೋತಿ, ಅಜ್ಞಾನದಿಂದ ಕತ್ತಲೆ ಪ್ರಾರಂಭವಾಗ್ತದೆ. ಕಲಿಯುಗ್ ತೋ ರಾತ್ ಹೈ, ಇನ್ಕೋ ಭಕ್ತಿ ಮಾರ್ಗ ಭಿ ಕಹೆಂಗೆ, ಶಾಸ್ತ್ರ ಸಬ್ ಭಕ್ತಿ ಮಾರ್ಗಕ್ಕೆ. ಕಲಿಯುಗ ಅಂದ್ರೇ ರಾತ್ರಿ, ಅಲ್ಲಿ ಭಕ್ತಿ ಮಾರ್ಗ ನಡೀತದೆ. ಶಾಸ್ತ್ರ ಪುರಾಣಗಳೆಲ್ಲ ಭಕ್ತಿ ಮಾರ್ಗದ ವಸ್ತುಗಳಾಗಿವೆ. उनसे कोई बाप के पास पहुँचने का रास्ता नहीं मिलता है. ಶಾಸ್ತ್ರ ಪುರಾಣ ಓದೋದ್ರಿಂದ ತಂದೆಯ ಹತ್ತಿರಕ್ಕೆ ಹೋಗುವ ಮಾರ್ಗ ಸಿಗೋದಿಲ್ಲ. बाप आते हैं कल्प कल्प, शिवरात्रि मनाते हैं तो जरूर वह आते हैं. उनको अपना शरीर नहीं, ब्रह्मा विष्णु शंकर को देवता कहा जाता, फिर शिव परमात्माय नमः कहा जाता है. ब्रह्मा है इस साकार सीजरे का बड़ा. ಕಲ್ಪ ಕಲ್ಪಕ್ಕೂ ಪರಮಾತ್ಮ ಭಾರತದಲ್ಲಿ ಬರ್ತಾರೆ. ಆದ್ದರಿಂದ ಭಾರತದಲ್ಲಿ ಶಿವರಾತ್ರಿಯ ಆಚರಣೆ ಮಾಡಲಾಗ್ತದೆ. ಅಜ್ಞಾನದ ಅಂಧಕಾರದಲ್ಲಿ ಪರಮಾತ್ಮ ಬರ್ತಾನೆ. ಅವನಿಗೆ ತನ್ನದೇ ಆದ ದೇಹ ಇಲ್ಲ. ಆದ್ದರಿಂದ ಬ್ರಹ್ಮಾರವರ ಸಾಕಾರ ದೇಹದಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಹೊಸ ಜನ್ಮ ಕೊಡ್ತಾರೆ. ಬ್ರಹ್ಮ ಹೇ ಇಸ್ ಸಾಕಾರ ಸೀಜರೆ ಕಾ ಬಡ. ಈ ಸಾಕಾರ ಮಾನವ ವಂಶವೃಕ್ಷಕ್ಕೆ ದೊಡ್ಡವರು ಅಥವಾ ಆದಿಪಿತ ಬ್ರಹ್ಮ ಬಾಬಾ ಆಗಿದ್ದಾರೆ. अब प्रैक्टिकल में है, बाप आते हैं संगम पर. अभी यादव भी है, कौरव भी है और पांडव तो है ही. ಯೋಗ ಬಲ ವಾಲೆ ಶಕ್ತಿ ಸೇನಾ. ಸಂಗಮ ಯುಗದಲ್ಲಿ ಒಂದು ಕಡೆ ಪರಮಾತ್ಮನ ಪ್ರೀತಿ ಬುದ್ಧಿ ಉಳ್ಳಂತಹ ಪಾಂಡವರೂ ಇದ್ದಾರೆ, ಮತ್ತೊಂದು ಕಡೆ ವಿಜ್ಞಾನಿಗಳು ಯಾದವರೂ ಇದ್ದಾರೆ, ಇನ್ನೊಂದು ಕಡೆ ಪರಮಾತ್ಮನಿಗೆ ವಿಪರೀತ ಬುದ್ಧಿಯಾಗಿರುವಂತಹ ಕೌರವರೂ ಇದ್ದಾರೆ. ಪಾಂಡವರು ಅಂದರೆ ಯೋಗ ಬಲದ ಶಕ್ತಿ ಉಳ್ಳವರು. ತುಮ್ ಬಚ್ಚೆ ಜಾನ್ತೆ ಹೋ ಶಿವ ಬಾಬಾ प्रैक्टिकल में ब्रह्मा तन में पधारा है. उस निराकार शिव का मंदिर भी है. शिवरात्रि मनाई जाती, परंतु गवर्नमेंट ने शिव जयंती की छुट्टी भी निकाल दी. ನಿರಾಕಾರ ಶಿವನ ಮಂದಿರ ಬ್ರಹ್ಮನ ದೇಹ ಆಗಿದೆ. ಈ ಭಾರತನೂ ನಿರಾಕಾರ ಶಿವನ ಮಂದಿರ ಆಗಿದೆ. ಶಿವರಾತ್ರಿಯ ಆಚರಣೆ ಭಾರತದಲ್ಲಿ ಮಾಡ್ತಾರೆ. ಇತ್ತೀಚೆಗೆ ಸರ್ಕಾರ ಶಿವರಾತ್ರಿಯ ರಜವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅವರೋಂಕಿ ಜಯಂತಿಯ ಮನಾತೆ. ಬೇರೆ ಬೇರೆ ದೇಹಧಾರಿಗಳ
ಜಯಂತಿಗಳನ್ನು ಆಚರಿಸ್ತಾರೆ. ಆ ದಿನ ಕೆಲಸಕ್ಕೆ ರಜಾ ಕೊಡ್ತಾರೆ. ಆದರೆ ಶಿವನ ಜಯಂತಿಗೆ ಯಾರೂ ರಜಾನೇ ಕೊಡ್ತಿಲ್ಲ. ಧರ್ಮ ಕಿ ತಾಕತ್ ತೋ ಹೈ ನಹಿ, अनराइटियस अनलॉफुल इनसॉल्वेंट बन पड़े. नो प्योरिटी, नो पीस, नो ಪ್ರಾಸ್ಪರಿಟಿ. ಧರ್ಮದ ಶಕ್ತಿನೇ ಹೋಗಿಬಿಟ್ಟಿದೆ. ಆ ಕಾರಣದಿಂದ ಭಾರತ ಅಸತ್ಯ, ಅಪವಿತ್ರ ಮತ್ತು ಬಡ ದೇಶ ಆಗಿಬಿಟ್ಟಿದೆ. ಪವಿತ್ರತೆ, ಸುಖ, ಶಾಂತಿ, ಸಮೃದ್ಧಿ ಏನೂ ಸಹ उड़दिल्ला. भारत में 5000 वर्ष पहले गोल्डन जुबली थी तो प्योरिटी, पीस, प्रॉस्परिटी थी. कभी अकाले मृत्यु नहीं होता था. भारत जैसा ऊंच संपत्तिवान और कोई होता ही नहीं. 5000 ವರ್ಷಗಳ ಹಿಂದೆ ಭಾರತದಲ್ಲಿ ಸುವರ್ಣ ಜಯಂತಿ ಇತ್ತು. ಅಲ್ಲಿ ಪವಿತ್ರತೆ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಇತ್ತು. ಯಾರೂ ಸಹ ಅಲ್ಲಿ ಅಕಾಲಿಕವಾಗಿ ಸಾಯ್ತಿರಲಿಲ್ಲ. ಭಾರತದ ಸಮಾನ ಶ್ರೀಮಂತ ದೇಶ ಮತ್ತೆ ಯಾವ ದೇಶನೂ ಆಗೋದಿಲ್ಲ. ಶ್ರೀಮಂತ ದೇಶ ಯಾವುದೂ ಇರೋದಿಲ್ಲ. ಭಾರತ್ ಖಂಡ ಹೇ ಸಬ್ಸೆ ऊंच, उनकी हिस्ट्री भी बनी हुई है. आदि सनातन देवता धर्म वाले चक्कर लगाकर शूद्र वर्ण में आए, अब ब्राह्मण वर्ण में आए हो. ಭಾರತದ ಇತಿಹಾಸನೂ ವಂಡರ್ಫುಲ್ ಆಗಿದೆ. ಭಾರತನೇ ಪಾವನ ಆಗಿರ್ತದೆ, ಭಾರತನೇ ಪತಿತ ಆಗಿದೆ. ಮೊದಲು ದೇವತಾ ಧರ್ಮ, ನಂತರ ಕ್ಷತ್ರಿಯ, ವೈಶ್ಯ ಮತ್ತು ಈಗ ಎಲ್ಲರೂ ಶೂದ್ರ ಆಗಿದ್ದಾರೆ. ಶೂದ್ರ ವರ್ಣದಿಂದ ಮತ್ತೆ ಬ್ರಾಹ್ಮಣ ವರ್ಣಕ್ಕೆ ಬರಬೇಕಾಗಿದೆ. ದೇವತಾओं से भी ब्राह्मण वर्ण ऊंच चोटी पर है. ದೇವತಾ ವರ್ಣದಕ್ಕಿಂತಲೂ ಬ್ರಾಹ್ಮಣ ವರ್ಣ ಉನ್ನತ ಶಿಖರದ ಮೇಲೆ ಇದೆ. सत्युगी देवताओं की महिमा है, वह बाप की महिमा से अलग है. ಬಾಬಾ ಹೇಳ್ತಾರೆ, ಸತ್ಯಯುಗದ ದೇವತೆಗಳ ಮಹಿಮೆನೇ ಬೇರೆ, ಪರಮಾತ್ಮನ ಮಹಿಮೆನೇ ಬೇರೆ ಆಗಿದೆ. वह ज्ञान का सागर, आनंद का सागर. फिर देवताओं को कहेंगे सर्वगुण संपन्न, वहाँ विकार की बात ही नहीं. ಬಾಬಾ ಹೇಳ್ತಾರೆ, ಪರಮಾತ್ಮ ಜ್ಞಾನದ ಸಾಗರ, ಆನಂದದ ಸಾಗರ, ಸರ್ವಗುಣಗಳ ಸಾಗರ. ಆದರೆ ದೇವತೆಗಳು ಸಾಗರ ಅಲ್ಲ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಮರ್ಯಾದಾ ಪುರುಷೋತ್ತಮರು, ಈ ಥರ ದೇವತೆಗಳ ಮಹಿಮೆ ಇದೆ. ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ ದೇವತೆಗಳು. ವಹಾ ವಿಕಾರ ಕಿ ಬಾತ್ ಹಿ ನಹಿ, ಅಲ್ಲಿ ವಿಕಾರ ಅನ್ನೋದು ಇರೋದೇ ಇಲ್ಲ. शास्त्रों में बहुत गपोड़े लगा दिए हैं कि कृष्णपुरी में कंस, रावण आदि थे. इस समय कंसपुरी, सत्युग में होगी कृष्णपुरी. ಶಾಸ್ತ್ರಗಳಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಕಥೆಗಳನ್ನು ಬರೆದಿದ್ದಾರೆ. ಕೃಷ್ಣಪುರಿಯಲ್ಲಿ ಕಂಸ, ಜರಾಸಂಧ ಇತ್ಯಾದಿ ಅಸುರರನ್ನು ತೋರಿಸಿದ್ದಾರೆ. ರಾಮನ ರಾಜ್ಯದಲ್ಲಿ ರಾವಣ, ಕುಂಭಕರ್ಣ ಇತ್ಯಾದಿ ರಾಕ್ಷಸರನ್ನು ತೋರಿಸಿದ್ದಾರೆ. ಅದು ಸುಳ್ಳಾಗಿದೆ. इस समय कंसपुरी यह संगम है, इसलिए उन्होंने कंस, जरासंध, रावण आदि को सतयुग देवताओं से मिला दिया. यह है आसुरी रावण संप्रदाय. ಸಂಗಮ ಯುಗದಲ್ಲಿ ಒಂದು ಕಡೆ ದೇವತಾ ಆಗುವಂಥವರು ಇದ್ದಾರೆ, ಮತ್ತೊಂದು ಕಡೆ ಕಂಸ, ಜರಾಸಂಧ, ರಾವಣ ಇತ್ಯಾದಿ ಆಸುರಿ ಗುಣವುಳ್ಳಂಥ ಮನುಷ್ಯರೂ ಇದ್ದಾರೆ. ಹೀಗಾಗಿ
ಇಬ್ಬರನ್ನೂ ಸೇರಿಸಿ ಕಥೆಗಳನ್ನು ಬರೆದಿದ್ದಾರೆ. ಅವೆಲ್ಲ ಸಂಗಮ ಯುಗದ ಕಥೆಗಳಾಗಿವೆ. ಸಂಗಮ ಯುಗದಲ್ಲಿನೇ ಒಂದು ಕಡೆ ನಾವು ಈಶ್ವರಿಯ ಸಂಪ್ರದಾಯದವರಿದ್ದೇವೆ, ಮತ್ತೊಂದು ಕಡೆ ಆಸುರಿ ರಾವಣ ಸಂಪ್ರದಾಯ ಇದೆ. तुम ईश्वरीय संप्रदाय बने हो, ईश्वर की गोद में आकर पवित्र बन 21 जन्मों के लिए दैवी गोद में जाते हो. 8 जन्म दैवी गोद, फिर 12 जन्म क्षत्रिय गोद. भारत में ही यह गाया हुआ है कि कन्या वह जो 21 कुल का उद्धार करे, सो तुम ही वह ಕುಮಾರಿಯ ಹೋ. ನೀವೀಗ ಈಶ್ವರನ ಮಡಿಲಿಗೆ ಬಂದು ಪವಿತ್ರ ಆಗಿ 21 ಜನ್ಮ ದೇವತೆಗಳ ಮಡಿಲಿಗೆ ಹೋಗ್ತೀರಿ. 8 ಜನ್ಮ ದೇವತೆಗಳ ಮಡಿಲಿನಲ್ಲಿ ಇರ್ತೀರಿ. 12 ಜನ್ಮ ಕ್ಷತ್ರಿಯರ ಮಡಿಲಿನಲ್ಲಿ ಇರ್ತೀರಿ. ಈ ವರ್ಣಗಳು ಭಾರತದಲ್ಲಿ ಪ್ರಸಿದ್ಧಿಯಾಗಿವೆ. ಒಬ್ಬ ಕನ್ಯೆ 21 ಕುಲದ ಉದ್ಧಾರ ಮಾಡ್ತಾಳೆ ಎಂಬ ಗಾಯನವೂ ಸಹ ಭಾರತದಲ್ಲಿ ಇದೆ. ಸೋ ತುಮ್ ಹಿ ವಹ ಕುಮಾರಿಯ ಹೋ. ಸಂಗಮ ಯುಗದಲ್ಲಿ ಯಾರು ಬ್ರಹ್ಮಕುಮಾರಿ ಆಗ್ತಾರೆ, ಅವರು ಕೇವಲ 21 ಕುಲ ಮಾತ್ರ ಅಲ್ಲ, ಅನೇಕ ಕುಲಗಳ ಉದ್ಧಾರ 21 ಜನ್ಮಕ್ಕಾಗಿ ಮಾಡ್ತಾರೆ. ಅಂತಹ ಕುಮಾರಿಯರು ನೀವಾಗಿದ್ದೀರಿ. तुम ईश्वरीय कुल के हो. वर्षा बाप से मिलता है, वह निराकार है, इसलिए साकार तन में आते हैं. साकार शरीर चाहिए. ಬಾಬಾ ಹೇಳ್ತಾರೆ, ನಾವೀಗ ಈಶ್ವರನ ಮಕ್ಕಳು, ಅವನು ನಿರಾಕಾರ. ಮಕ್ಕಳಿಗೆ ಓದಿಸುವುದಕ್ಕಾಗಿ ಅವನಿಗೆ ಸಾಕಾರ ದೇಹ ಬೇಕು. ಓ ಇಸ್ ಪತಿತ ತನ್ ಮೇ ಆತೆ ಹೇ ಜಿಸ್ನೆ 84 ಜನ್ಮ ಲಿಯೇ ಹೇ. ಆ ಶರೀರ ಯಾರದ್ದು ಅಂದರೆ, ಯಾರು 84 ಜನ್ಮಗಳನ್ನು ಪಡ್ಕೊಂಡು ಕೊನೆಗೆ ಪತಿತ ದೇಹದಲ್ಲಿ ಇರ್ತಾರೆ, ಅಂತಹ ಬ್ರಹ್ಮರವರ ದೇಹದಲ್ಲಿ ನಿರಾಕಾರ ತಂದೆ ಬಂದು ನಮಗೆ ಓದಿಸ್ತಾರೆ. ಯ ಬಡೇತೆ ಬಡಿ ಯೂನಿವರ್ಸಿಟಿ ಹೈ, ಜಹಾ ಗಾಡ್ ಸ್ವಯಂ ಬೈಠ್ ರಾಜಯೋಗ ಸಿಖಲಾತೆ. गीता माता के द्वारा. गीता का रचयिता कृष्ण नहीं, गीता माता ने कृष्ण को जन्म दिया. ಪರಮಾತ್ಮ ಸ್ವತಃ ಕುಳಿತು ರಾಜಯೋಗ ಕಲಿಸ್ತಾನೆ. ಭಗವದ್ಗೀತೆಯ ಜ್ಞಾನ ಹೇಳಿ ಸಾಧಾರಣ ಮಾನವರನ್ನು ದೇವತೆಗಳನ್ನಾಗಿ ಮಾಡ್ತಾನೆ. ಗೀತೆಯ ರಚಯಿತ ಕೃಷ್ಣ ಅಲ್ಲ, ನಿರಾಕಾರ ಶಿವ ಆಗಿದ್ದಾನೆ. ಗೀತಾ ಮಾತೆಯ ಮೂಲಕ ಪರಮಾತ್ಮನೇ ಕೃಷ್ಣನಿಗೆ ರಚನೆ ಮಾಡ್ತಾರೆ. ಕಲಿಯುಗದ ಸಾಧಾರಣ ಆತ್ಮನನ್ನು ಕೃಷ್ಣನನ್ನಾಗಿ ಮಾಡ್ತಾರೆ. ಜೋ ದೇವತಾ ಬನೆ ಥೇ ಉನ್ಕೋ ಫಿರ್ ಸೆ ದೇವತಾ ಬನಾತೆ. ಯಾರು ದೇವತೆಗಳು ಆಗಿ ಕೊನೆಗೆ ಸಾಧಾರಣ ಜನ್ಮದಲ್ಲಿ ಇರ್ತಾರೆ, ಅವರನ್ನು ಗೀತಾ ಜ್ಞಾನ ಹೇಳಿ ಪುನಃ ದೇವತೆಗಳನ್ನಾಗಿ ಮಾಡ್ತಾರೆ. क्रिश्चन को जन्म मिला बाइबल से, क्राइस्ट द्वारा. तुमको भी ब्राह्मण से देवता किसने बनाया? शिव बाबा ने ब्रह्मा मुख द्वारा. यह तुम्हारा बेहद का संन्यास है. ಕ್ರಿಶ್ಚಿಯನರಿಗೆ ಬೈಬಲಿನ ಮೂಲಕ ಹೊಸ ಜನ್ಮ ಸಿಗ್ತದೆ. ಕ್ರಿಸ್ತ ಬೈಬಲ್ ಗ್ರಂಥದ ಮೂಲಕ ಕ್ರಿಶ್ಚಿಯನರನ್ನು ಹುಟ್ಟಿಸ್ತಾನೆ. ಹಾಗೆ ದೇವತಾ ಧರ್ಮದ ಸ್ಥಾಪಕನಾದಂತಹ ಶಿವಬಾಬಾ
ಭಗವದ್ಗೀತೆಯ ಜ್ಞಾನದ ಮೂಲಕ ಬ್ರಾಹ್ಮಣರನ್ನು ಹುಟ್ಟಿಸ್ತಾರೆ, ರಚನೆ ಮಾಡ್ತಾರೆ. ಇದು ನಿಮ್ಮದು ಬೇಹದ್ದಿನ ಸನ್ಯಾಸ ಆಗಿದೆ. ವಹ ಹದ್ ಕಾ ರಜೋಗುಣಿ ಸನ್ಯಾಸ್, ನಿವೃತ್ತಿ ಮಾರ್ಗಕ. ತುಮಕೋ ವೈರಾಗ್ಯ ಆಯಾ ಹೇ ಇಸ್ ಪುರಾನಿ ಚೀಚಿ ದುನಿಯಾ ಸೆ. ಲೌಕಿಕದ ಸನ್ಯಾಸಿಗಳು ರಜೋಗುಣಿ ಸನ್ಯಾಸಿಯಾಗಿದ್ದಾರೆ. ನಿವೃತ್ತಿ ಮಾರ್ಗದ ಸನ್ಯಾಸ ಅವರದ್ದಾಗಿದೆ. ನಿಮ್ಮದು ಪ್ರವೃತ್ತಿ ಮಾರ್ಗದ ಸನ್ಯಾಸ ಆಗಿದೆ. ನಿಮಗೆ ಇಡೀ ಪ್ರಪಂಚದ ಮೇಲೆ ವೈರಾಗ್ಯ ಬಂದಿದೆ. अब यह दुनिया ख़त्म होने वाली है, तो क्यों न हम स्वर्ग के रचयिता बाप को याद करें. बाप कहते, लाडले बच्चे, तुम बहुत जन्मों के बाद आकर मिले हो. ಹೆಂಗೂ ಈ ಜಗತ್ತು ಈಗ ನಾಶವಾಗಲಿದೆ ಅಂದಾಗ ನಾವ್ಯಾಕೆ ಆ ಸ್ವರ್ಗದ ರಚಯಿತನನ್ನು ನೆನಪು ಮಾಡಿ ಸ್ವರ್ಗದ ಆಸ್ತಿಯನ್ನು ಪಡ್ಕೋಬಾರ್ದು. ಬಾಬಾ ಹೇಳ್ತಾರೆ, ಪ್ರೀತಿಯ ಮಕ್ಕಳೇ, ಅನೇಕ ಜನ್ಮಗಳ ನಂತರ ನೀವು ನನ್ನ ಹತ್ತಿರ ಬಂದಿದ್ದೀರಿ, ನನಗೆ ಸಿಕ್ಕಿದ್ದೀರಿ. ಅಬ್ ತುಮಕೋ ದೇವತಾ ವರ್ಣಮೇ ಜಾನಾ ಹೇ. ನೀವೇ ಒಂದು ಕಾಲಕ್ಕೆ ದೇವತೆಗಳು ಆಗಿದ್ರಿ. 84 ಜನ್ಮ ಪೂರೇ ಲಿಯೇ ಹೇ, ಫಿರ್ ಸೆ ದೇವತಾ ವರ್ಣಮೇ ಜಾನಾ ಹೇ. ನೀವೇ 84 ಜನ್ಮಗಳನ್ನು ಮುಗಿಸಿ ಮತ್ತೆ ಈಗ ದೇವತಾ ವರ್ಣಕ್ಕೆ ಹೋಗಬೇಕಾಗಿದೆ. ಇಸ್ಮೇ ಪರ್ಹೇಜ್ ಬಿ ಬಹುತ್ ಹೈ, ಅಶುದ್ಧ ಚೀಜ್ ಖಾ ನ ಸಕೆ. ದೇವತೆಗಳಾಗಬೇಕಾದ್ರೆ ಬಹಳಷ್ಟು ಪಥ್ಯ ಮಾಡಬೇಕು. ಅಶುದ್ಧ ವಸ್ತುಗಳನ್ನು, ಅಶುದ್ಧ ಆಹಾರವನ್ನು ಸ್ವೀಕರಿಸಬಾರದು. बाप कहते, संगम पर आता हूँ मूत पलीती कपड़ों को पावन बनाने. ಬಾಬಾ ಹೇಳ್ತಾರೆ, ನಾನು ಸಂಗಮ ಯುಗದಲ್ಲಿ ಬರ್ತೀನಿ, ಕೊಳಕಾದ ಬಟ್ಟೆಗಳನ್ನು, ಮಲಿನ ಆಗಿರುವಂತಹ ಬಟ್ಟೆಗಳನ್ನು ತೊಳಿಲಿಕ್ಕಾಗಿ ಬರ್ತೀನಿ. ನಿಮ್ಮನ್ನು ಪಾವನ ಮಾಡಲಿಕ್ಕಾಗಿ ಬರ್ತೀನಿ. ಶ್ರೀಮತ್ ಸೆ ತುಮ್ ಸ್ವರ್ಗಕ್ಕೆ ಮಾಲಿಕ್ ಬಂತೆ, ಬಾಕಿ ಸಬ್ ಕಿ ಹೇ ಆಸುರಿ ರಾವಣ ಮತ್. ಶ್ರೀಮತದಿಂದ ನೀವು ಪಾವನ ಆಗ್ತೀರಿ, ಸ್ವರ್ಗದ ಮಾಲೀಕ ಆಗ್ತೀರಿ. ಉಳಿದವರು ಆಸುರಿ ಮತದಂತೆ, ರಾವಣನ ಮತದಂತೆ ನಡೀತಾ ಇದ್ದಾರೆ. ತುಮಕೋ ಪಾಂಡವ ಪತಿ ಪಿತಾ ಪರಮಾತ್ಮ ಮಿಲಾ ಹೇ, ತುಮ್ ಹೋ ಪಂಡೆ. ರಾಹ ದಿಖಾತೆ ಹೋ ಸುಖಧಾಮ್ ಶಾಂತಿ ಧಾಮ್ ಕಿ. ನಿಮಗೀಗ ಪಾಂಡವ ಪತಿ ಅಥವಾ ಪಾಂಡವರ ಪಿತಾ ಪರಮಾತ್ಮ ಸಿಕ್ಕಿದ್ದಾರೆ. ನಿಮಗೆ ಪರಮಧಾಮದ ಮಾರ್ಗ ತೋರಿಸ್ತಾರೆ. ನೀವು ಅನೇಕರಿಗೆ ಆ ಪರಮಧಾಮ ಮತ್ತು ಸುಖಧಾಮದ ಮಾರ್ಗ ತೋರಿಸ್ತೀರಿ. ಅಭಿ ತೋ ಸಾರಿ ದುನಿಯಾ ತಮೋ ಪ್ರಧಾನ ಹೈ. यह है रुद्र ज्ञान यज्ञ, जहाँ बाप बैठ राजयोग सिखलाते. जब राजाई स्थापन होती तो यह विनाश ज्वाला प्रज्वलित होती है. यह ज्ञान प्राय लोप हो जाता है. ಈಗ ಈ ಪ್ರಪಂಚ ತಮೋ ಪ್ರಧಾನ ಆಗಿದೆ. ರುದ್ರ ಜ್ಞಾನ ಯಜ್ಞದ ರಚನೆಯಾಗಿದೆ. ಈ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗ್ತದೆ. ಈ ಜ್ಞಾನ ಸಂಗಮದ ಕೊನೆಗೆ ಪ್ರಾಯ ಲೋಪ ಆಗಿಬಿಡ್ತದೆ. ಫಿರ್ ಡ್ರಾಮಾನುಸಾರ ಶಾಸ್ತ್ರ ಭಕ್ತಿ ಮಾರ್ಗಕ್ಕೆ ಫಿರ್ ಸೆ ನಿಕಲೆಂಗೆ. ಸನ್ಯಾಸಿಯೋಂ ಕೆ ಫಾಲೋವರ್ಸ್ ಬಹುತ್ ಹೋಂಗೆ. ಮತ್ತೆ ನಾಟಕದ ಅನುಸಾರವಾಗಿ ಭಕ್ತಿ ಮಾರ್ಗದಲ್ಲಿ ಅನೇಕ ಶಾಸ್ತ್ರ ಪುರಾಣಗಳ ರಚನೆ ಆಗ್ತದೆ. ಅನೇಕ ಸನ್ಯಾಸಿಗಳು, ಸಾಧು ಸಂತರು ಸಹ ಬರ್ತಾರೆ. ಸಭಿ ಪಾಪ ಧೋನೆ ಗಂಗಾ ಪರ್ ಜಾತೆ. गंगा नदी तो किसी को पावन कर नहीं सकती.
वह तो पानी के सागर से निकली हुई। ज्ञान गंगाए तुम हो जो ज्ञान सागर से निकली। बाकी गंगा कोई पतित पावनी होती नहीं है। ಎಲ್ಲರೂ ತಮ್ಮ ಪಾಪ ತೊಳ್ಕೊಳ್ಳಿಕ್ಕಾಗಿ ಗಂಗಾ ನದಿಗೆ ಹೋಗ್ತಾರೆ. ಆ ಗಂಗಾ ನದಿ ಹುಟ್ಟಿದ್ದು ಸಮುದ್ರದಿಂದ. ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡ್ಬೋದಲ್ಲ, ಆದರೆ ಎಲ್ಲರೂ ಸಮುದ್ರದಲ್ಲಿ ಸ್ನಾನ ಮಾಡೋದಿಲ್ಲ, ಗಂಗಾ ನದಿಯಲ್ಲಿ ಹೋಗಿ ಮುಳುಗ್ತಾರೆ. ಬಾಬಾ ಹೇಳ್ತಾರೆ, ಜ್ಞಾನಗಂಗೆಯರು ನೀವಾಗಿದ್ದೀರಿ, ಜ್ಞಾನಸಾಗರ ತಂದೆಯಿಂದ ಹುಟ್ಟಿದ್ದೀರಿ. ತಂದೆ ಗುಪ್ತವಾಗಿ ಇದ್ದಾರೆ, ನೀವು ಜ್ಞಾನಗಂಗೆಯರು ಪ್ರಸಿದ್ಧವಾಗ್ತೀರಿ. ನಿಮ್ಮ ಮೂಲಕನೇ ಜ್ಞಾನದ ಪ್ರಚಾರ ಆಗ್ತದೆ. ಆ ಕಾರಣದಿಂದ ಅಲ್ಲಿಯೂ ಸಹ ಸಮುದ್ರದಿಂದನೇ ಗಂಗಾ ನದಿ ಹುಟ್ಟಿದ್ರೂ ಸಮುದ್ರದ ಹತ್ತಿರ ಯಾರೂ ಹೋಗೋದಿಲ್ಲ, ಗಂಗಾ ನದಿಯಲ್ಲಿ ಹೋಗಿ ಮುಳುಗ್ತಾರೆ. अब बच्चों को भक्ति का फल बेहद सुख का वर्षा देने आया हूँ. ಬಾಬಾ ಹೇಳ್ತಾರೆ, ನಾನು ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡೋದಕ್ಕಾಗಿ ಬಂದಿದ್ದೇನೆ. जो बाप से आकर पढ़ेंगे वह स्वर्ग में आएंगे. बाकी सब अपने अपने सेक्शन में चले जाएंगे. इस ड्रामा चक्र को भी समझना है. चक्र को जानने से तुम चक्रवर्ती राजा बनते हो. गवर्नमेंट ने भी चक्र निकाला है. 3 शेर दिखाकर फिर नीचे लिखते हैं सत्यमेव जयते. ಯಾರು ತಂದೆಯ ಹತ್ತಿರ ಬಂದು ಓದ್ತಾರೆ, ಅಭ್ಯಾಸ ಮಾಡ್ತಾರೆ, ಅವರು ಸ್ವರ್ಗದಲ್ಲಿ ಬರ್ತಾರೆ. ಉಳಿದವರು ತಮ್ಮ ತಮ್ಮ ಧರ್ಮದ ವಿಭಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅವರ ಧರ್ಮದ ಸ್ಥಾಪನೆ ಆದ ನಂತರ ಸೃಷ್ಟಿ ನಾಟಕದಲ್ಲಿ ಬರ್ತಾರೆ. ನಾಟಕದ ಈ ಚಕ್ರವನ್ನು ಸಹ ನೀವು ಸರಿಯಾಗಿ ತಿಳ್ಕೋಬೇಕು. ಯಾರು ಚಕ್ರದ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ, ಅವರು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗ್ತಾರೆ. ಈ ಚಕ್ರದ ಗುರ್ತನ್ನು ನಮ್ಮ ಸರ್ಕಾರದವರು ಸಹ ತಮ್ಮ ರಾಷ್ಟ್ರ ಚಿಹ್ನೆಯನ್ನಾಗಿ ಮಾಡಿಕೊಂಡಿದೆ. ಅಶೋಕ ಸ್ತಂಭದಲ್ಲಿ 3 ಸಿಂಹಗಳನ್ನು ತೋರಿಸಿದರೆ, ಮೇಲೆ ಚಕ್ರ ಇದೆ, ಕೆಳಗೆ ಸತ್ಯಮೇವ ಜಯತೆ ಅಂತ ಅಕ್ಷರಗಳನ್ನು ಬರೆದಿದ್ದಾರೆ. ಅಬ್ ಶಿವ ಬಾಬಾ ತುಮ್ ಪಾರ್ವತಿಯೋಂ ಕೋ ಅಮರ್ ಕಥಾ ಸುನಾ ರಹೆ, ಅಮರ್ಪುರಿ ಕಾ ಮಾಲಿಕ್ ಬನಾನೆ. ಸಂಗಮ ಯುಗದಲ್ಲಿ ಶಿವಬಾಬಾ ಆತ್ಮಪಾರ್ವತಿಯರಿಗೆ ಅಮರ ಕಥೆಯನ್ನು ಹೇಳ್ತಾ ಇದ್ದಾರೆ, ಅಮರಪುರಿಯ ಮಾಲೀಕರನ್ನಾಗಿ ಮಾಡುವುದಕ್ಕಾಗಿ. इसको सत्यनारायण की कथा व अमर कथा भी कहा जाता है. ಇದೇ ಕಥೆಗೆ ಸತ್ಯನಾರಾಯಣ ಕಥೆ, ಅಮರ ಕಥೆ ಅಂತಲೂ ಹೇಳಲಾಗ್ತದೆ. 3ನೇ ನೇತ್ರದ ಕಥೆ ಅಂತಲೂ ಹೇಳಲಾಗ್ತದೆ. यह कथा एक ही बार सुनकर तुम स्वर्ग के मालिक बनते हो. ಈ ಕಥೆಯನ್ನು ಸಂಗಮ ಯುಗದಲ್ಲಿ ಒಂದೇ ಸಲ ಕೇಳಿ ನೀವು ಸ್ವರ್ಗದ ಮಾಲೀಕ ಆಗ್ತೀರಿ. ಬಾಕಿ ಸಬ್ ಹೈ ದಂತಕಥಾಯ್. ಉಳಿದ ಕಥೆಗಳೆಲ್ಲ ಕಾಲ್ಪನಿಕ ಕಥೆಗಳು ಆಗಿವೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲಧೆ ಬಚ್ಚೋಂ ಪ್ರತಿ ಮಾತಾ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. देवता वर्ण में जाने के लिए भोजन की बहुत परहेज रखनी है. कोई भी अशुद्ध चीज़ नहीं खानी है.
ದೇವತಾ ವರ್ಣಕ್ಕೆ ಹೋಗಬೇಕಾದರೆ ಭೋಜನದ ಬಗ್ಗೆ ಬಹಳ ಪಥ್ಯ ಮಾಡಬೇಕು. ಯಾವುದೇ ಅಶುದ್ಧ ವಸ್ತುಗಳನ್ನು, ಅಶುದ್ಧ ಆಹಾರವನ್ನು ಸ್ವೀಕರಿಸಬಾರದು, ತಿನ್ನಬಾರದು. 2. इस पुरानी चीची दुनिया जो कि ख़त्म होने वाली है, इससे बेहद का वैराग्य रख स्वर्ग के रचयिता बाप को याद करना है. ಈ ಹಳೆಯ ಕೊಳಕಾದ ಜಗತ್ತು ಯಾವುದು ಈಗ ನಾಶವಾಗಲಿದೆ, ಇದರ ಮೇಲೆ ನಿಮಗೆ ವೈರಾಗ್ಯ ಬರಬೇಕು. ಈ ಹಳೆ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಯಾಗಿ ಸ್ವರ್ಗದ ರಚಯಿತನಾದ ತಂದೆಗೆ ನೆನಪು ಮಾಡಬೇಕು. वरदान: अपनी शक्तियों व गुणों द्वारा निर्बल को शक्तिवान बनाने वाले श्रेष्ठ दानी व सहयोगी भव. ತಮ್ಮ ಶಕ್ತಿಗಳನ್ನು, ಗುಣಗಳನ್ನು ನಿರ್ಬಲರಿಗೆ ಕೊಟ್ಟು ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಶ್ರೇಷ್ಠ ದಾನಿಗಳು, ಸಹಯೋಗಿಗಳು ಆಗಿರಿ. श्रेष्ठ स्थिति वाले सपूत बच्चों की सर्व शक्तियाँ और सर्व गुण समय प्रमाण सदा सहयोगी रहते हैं. उनकी सेवा का विशेष स्वरूप है. बाप द्वारा प्राप्त गुणों और शक्तियों का अज्ञानी आत्माओं को दान और ब्राह्मण आत्माओं को सहयोग देना. ಶ್ರೇಷ್ಠ ಸ್ಥಿತಿ ಉಳ್ಳಂಥ ಸುಪುತ್ರರು ಸರ್ವಶಕ್ತಿಗಳನ್ನು ಮತ್ತು ಸರ್ವಗುಣಗಳನ್ನು ಸಮಯದ ಅನುಸಾರವಾಗಿ ಉಪಯೋಗಿಸುತ್ತಾರೆ. ಅವರ ಸೇವೆಯ ವಿಶೇಷ ಸ್ವರೂಪ ಏನಾಗಿರ್ತದೆ ಅಂದರೆ, ತಂದೆಯಿಂದ ಸಿಕ್ಕಿರುವ ಗುಣಗಳು ಮತ್ತು ಶಕ್ತಿಗಳನ್ನು ಅವರು ಅಜ್ಞಾನಿ ಆತ್ಮರಿಗೆ ದಾನ ಕೊಡ್ತಾರೆ. ಬ್ರಾಹ್ಮಣ ಆತ್ಮರಿಗೆ ಆ ಗುಣಗಳಿಂದ, ಶಕ್ತಿಗಳಿಂದ ಸಹಯೋಗ ಕೊಡ್ತಾರೆ. ನಿರ್ಬಲ್ ಕೋ ಶಕ್ತಿವಾನ್ ಬನಾನಾ ಯಹಿ ಶ್ರೇಷ್ಠ ದಾನ್ ವ ಸಹಯೋಗ. ನಿರ್ಬಲರಿಗೆ ಶಕ್ತಿಶಾಲಿಯನ್ನಾಗಿ ಮಾಡುವುದೇ ಶ್ರೇಷ್ಠ ದಾನ ಅಥವಾ ಸಹಯೋಗ ಆಗಿದೆ. ಜೈಸೆ ವಾಣಿ ದ್ವಾರ मनसा द्वारा सेवा करते हो, ऐसे प्राप्त हुए गुणों और शक्तियों का सहयोग अन्य आत्माओं को दो, प्राप्ति कराओ. ಹೇಗೆ ವಾಣಿಯ ಮೂಲಕ, ಮನಸ್ಸಿನ ಮೂಲಕ ಸೇವೆ ಮಾಡ್ತೀರಿ, ಹಾಗೆ ತಂದೆಯಿಂದ ಸಿಕ್ಕಿರುವ ಗುಣಗಳು ಮತ್ತು ಶಕ್ತಿಗಳ ಸಹಯೋಗ ಅನ್ಯ ಆತ್ಮರಿಗೆ ಕೊಡ್ತಾ ಹೋಗ್ರಿ. ಅವರಿಗೂ ಈ ಗುಣಗಳು ಮತ್ತು ಶಕ್ತಿಗಳ ಪ್ರಾಪ್ತಿಯನ್ನು ಮಾಡಿಸಿರಿ. श्लोगन: जो दृढ़ निश्चय से भाग्य को निश्चित कर देते हैं, वही सदा निश्चिंत रहते हैं. ಯಾರು ದೃಢ ನಿಶ್ಚಯದಿಂದ ತಮ್ಮ ಭಾಗ್ಯವನ್ನು ನಿಶ್ಚಿತ ಮಾಡಿಕೊಳ್ಳುತ್ತಾರೆ, ಪಕ್ಕಾ ಮಾಡಿಕೊಳ್ಳುತ್ತಾರೆ, ಅವರೇ ಸದಾ ನಿಶ್ಚಿಂತ ಆಗಿ ಇರ್ತಾರೆ. ಯಾರು ದೃಢ ನಿಶ್ಚಯದಿಂದ ತಮ್ಮ ಭಾಗ್ಯವನ್ನು ನಿಶ್ಚಿತ ಮಾಡಿಕೊಳ್ತಾರೆ, ಅವರೇ ಸದಾ ನಿಶ್ಚಿಂತ ಆಗಿ ಇರ್ತಾರೆ. ಅಚ್ಚಾ. ಓಂ ಶಾಂತಿ.